ಫುಟ್ಪಾತ್ ಒತ್ತುವರಿ ತೆರವು, ಅನಾಥ ವಾಹನಗಳ ತೆರವು ಕಾರ್ಯಾಚರಣೆಯ ಬಳಿಕ ಇವತ್ತಿನಿಂದ ರಾಜಧಾನಿ ಬೆಂಗಳೂರಲ್ಲಿ ಜಸ್ಟ್ ಕ್ಲೀನ್ ಬೆಂಗಳೂರು ಅನ್ನುವಂಥ ಅಭಿಯಾನವನ್ನ ಬೆಂಗಳೂರಿನ ಜಿಬಿಎ ಮಾಡ್ತಾ ಇದೆ. ಇದಕ್ಕೆ ಮುಖ್ಯಮಂತ್ರಿಯೇ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಹೆಬ್ಬಾಳ ಕ್ಷೇತ್ರದ ಬಳ್ಳಾರಿ ರಸ್ತೆಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಬೆಂಗಳೂರಿನ 1616 ಸ್ಥಳದಲ್ಲಿ 22,000 ಟನ್ ತ್ಯಾಜ್ಯ ಗುರುತು ಮಾಡಿ ಅದನ್ನು ಸ್ವಚ್ಛತಾ ಅಭಿಯಾನವನ್ನು ನಡೆಸೋದಕ್ಕಿದೆ ಜಿಬಿಎ. 100ಕ್ಕೂ ಹೆಚ್ಚು ವಾಹನಗಳು ತ್ಯಾಜ್ಯ ತೆರವು ಕಾರ್ಯಾಚರಣೆಯನ್ನು ಮಾಡುತ್ತೆ. ಆಗಸ್ಟ್ 15ರ ಒಳಗೆ ಸ್ವಚ್ಛ ಬೆಂಗಳೂರಿನ ಗುರಿ ಹೊಂದಲಾಗಿದೆ. ಖಾಲಿ ನಿವೇಶನಗಳನ್ನು ಕೂಡ ಸ್ವಚ್ಛಗೊಳಿಸಬೇಕು ಅಂತ ಅದರ ಮಾಲಕರಿಗೆ ಸೂಚಿಸಲಾಗಿದೆ. ಇಲ್ಲ ಅಂತಾದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಕೃಷ್ಣ ಬೈರೇಗೌಡರ ಕಲ್ಪನೆ ಇದು. ಜಸ್ಟ್ ಕ್ಲೀನ್ ಬೆಂಗಳೂರು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗಿದೆ. 800 ಕಿಲೋಮೀಟರ್ಗೂ ಅಧಿಕ ಒತ್ತುವರಿಯಾದಂಥ ಫುಟ್ಪಾತ್ ಅನ್ನು ತೆರವುಗೊಳಿಸಲಾಗಿದೆ. ಅನಾಥ ವಾಹನಗಳನ್ನು ತೆರವು ಮಾಡುವಂಥ ಕಾರ್ಯಾಚರಣೆ ನಡೀತಾ ಇದೆ. ಈಗ ಜಸ್ಟ್ ಕ್ಲೀನ್ ಬೆಂಗಳೂರು ಅನ್ನುವಂಥ ಅಭಿಯಾನ. ಕಳೆದ 1 ತಿಂಗಳಿಂದ ನಮ್ಮ ಅಧಿಕಾರಿಗಳು ಇದನ್ನೆಲ್ಲ ಎಸ್ಟಿಮೇಟ್ ಮಾಡಿದ್ದಾರೆ. ಇದನ್ನು ಗುರುತಿಸಿ ಇವುಗಳನ್ನ ತೆಗೆಯುವಂಥ ಕಾರ್ಯಾಚರಣೆಯನ್ನು ಆಗಸ್ಟ್ 1ನೇ ತಾರೀಕಿನಿಂದ ಆರಂಭ ಮಾಡಬೇಕು ಅಂತ ನಾವು ಯೋಜನೆ ಮಾಡಿಕೊಂಡಿದ್ದೇವೆ. ಆಗಸ್ಟ್ 1ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಚಾಲನೆಯನ್ನು ಕೊಡ್ತಾರೆ. ಇದರಲ್ಲಿ ಇಡೀ ಆಗಸ್ಟ್ ತಿಂಗಳಾದ್ಯಂತ ಈ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಈ ಕಾರ್ಯಕ್ರಮವನ್ನು ನಾವು ಇಡೀ ಆಗಸ್ಟ್ ತಿಂಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಫ್ರೀಡಮ್ ಫ್ರಮ್ ವೇಸ್ಟ್. ಸೊ ಇದನ್ನು ಸಾರ್ವಜನಿಕ ಜಾಗಗಳಲ್ಲಿ ಎಲ್ಲೆಲ್ಲಿ ಈ ರೀತಿ ಬಿದ್ದಿದೆ ಅದನ್ನು ನಾವು ಕಾರ್ಪೊರೇಷನ್ಗಳ ವತಿಯಿಂದ ಮೆಟ್ರೋ, BWSSB, ಬೆಸ್ಕಾಮು, KRIDE ಇವರೆಲ್ಲರೂ ಕೂಡ ಸೇರಿ ನಮ್ಮ ಜಾಗದಲ್ಲಿ ಇರುವಂಥ ಇಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.